ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನೋಡಿ, ಮತ್ತೆ ಈ ಸಲ ರಂಜಾನ್ ಶುರುವಾಗಿದೆ. ಮತ್ತೆ ಯಥಾ ಪ್ರಕಾರ ಈ ಮುಸಲ್ಮಾನರ ಆಟಾಟೋಪ ಎಲ್ಲ ಕಡೆ ಶುರುವಾಗಿದೆ. ಮೊನ್ನೆ ತಾನೇ ಶಿವರಾತ್ರಿಯ ಸಂದರ್ಭ, ಅದಾದಮೇಲೆ ಶಿವಾಜಿ ಜಯಂತಿ, ಶಿವರಾತ್ರಿಗೆ ಒಂದೇ ಒಂದು ಟ್ವೀಟನ್ನು ಕೂಡ, ಶುಭಾಶಯವನ್ನು ಕೂಡ ವಿಪಕ್ಷದವರು ಯಾರೂ ಹಾಕಲಿಲ್ಲ. ರಾಹುಲ್ ಗಾಂಧಿ ಹಾಕಲಿಲ್ಲ, ಅಖಿಲೇಶ್ ಯಾದವ್ ಹಾಕಲಿಲ್ಲ, ಮಮತಾ ಬೇಗಮ್ ಅಂತೂ ಹಾಕೋ ಪ್ರಶ್ನೆನೇ ಬರೋದಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳಿಗಿರುವಂಥ ಭಯ ಏನಂದರೆ, ಮುಂದಿನ ತಿಂಗಳು ಮತ್ತು ಅದರ ಮುಂದಿನ ತಿಂಗಳು ಚುನಾವಣೆ ಅನೌನ್ಸ್ ಆಗಲಿದೆ. ಮಾರ್ಚ್ ಮಧ್ಯಭಾಗದಲ್ಲಿ 4 ರಾಜ್ಯಗಳು, ಅದಾದಮೇಲೆ 2027 ಫೆಬ್ರವರಿ ಮಾರ್ಚಲ್ಲಿ ಉತ್ತರ ಪ್ರದೇಶದ ಚುನಾವಣೆ. ಹೀಗಿರುವಾಗ ನಾವು ಅಪ್ಪಿತಪ್ಪಿ ಏನಾದರೂ ಶಿವರಾತ್ರಿ ಶುಭಾಶಯ ಹೇಳಿಬಿಟ್ರೆ ಈ ದೇಶದ ಔರಂಗಜೇಬನ ಸಂತತಿ ಏನಿದೆ ಅವರು ಬೇಸರ ಪಟ್ಕೊಂಡ್ಬಿಡ್ತಾರೆ. ಆದ್ದರಿಂದ ನಾವು ಶಿವಾಜಿ ಜಯಂತಿಗೂ ಹಾಕೋದಿಲ್ಲ, ಶಿವರಾತ್ರಿಗೂ ಹಾಕೋದಿಲ್ಲ ಅನ್ನುವಂಥ ತೀರ್ಮಾನ. ಇನ್ನು ಈ ರೋಜಾ ಶುರುವಾಗಿದೆ. 1 ತಿಂಗಳಿಗೆ ಉಪವಾಸ ಇರ್ತಾರೆ. ಇದ್ರ ಮಧ್ಯೆ ಒಂದು ದಿವಸ ಬಡ್ಯಾಂಕಿ ಇದಂತ ಬರುತ್ತೆ, ಒಂದು ದಿವಸ ಕತ್ತಲ್ ರಾತ್ ಅಂತ ಬರುತ್ತೆ, ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾರೆ. ಒಂದು ದಿವಸ ಬಡ್ಯಾಂಕಿ ದಿವಸ ಮುಸಲ್ಮಾನರು ಅವ್ರ ಮನೇಲಿ ಯಾರು ಸತ್ತಿರ್ತಾರೆ, ತೀರ್ಕೊಂಡಿರ್ತಾರೆ, ಅವರ ಗೋರಿ ಹತ್ರ ಹೋಗಿ ಎಡೆ ಇಟ್ಟು ಬರ್ತಾರೆ, ನೈವೇದ್ಯ ಇಟ್ಟು ಬರ್ತಾರೆ. ಇವೆಲ್ಲ ಅವ್ರ ಸಂಪ್ರದಾಯ ನಡೀತವೆ, ಇರಲಿ, ಅದರ ಬಗ್ಗೆ ಪ್ರಶ್ನೆ ಅಲ್ಲ. ಉತ್ತರ ಪ್ರದೇಶದಲ್ಲಿ ರೋಜಾ ಶುರು ಆಗಿದೆಯೋ ಇಲ್ಲವೋ ಗೊತ್ತಾಗಲಾರದ ಸ್ಥಿತಿಯಲ್ಲಿ ಅಲ್ಲಿರುವಂಥ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕಾನೂನು ಮತ್ತು ವ್ಯವಸ್ಥೆಯನ್ನು ಕಾಪಾಡಿಕೊಂಡಿದ್ದಾರೆ. ಏನಂಗಂದರೆ ನೋಡಿ, ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡ್ತು. ಏನಪ್ಪ ಅಂತಂದರೆ, ನಿಮ್ಮ ಆಜಾನ್ಗೆ ಮನೆ ಮೇಲ್ಗಡೆ, ಮಸೀದಿಯ ಮೇಲ್ಗಡೆ ದೊಡ್ಡದಾಗಿ ಮೈಕ್ ಹಾಕಿ ಅಪ್ಪಳಿಸುವ ಹಾಗೆ ಜನರಿಗೆ ಕರ್ಕಶವಾಗಿ ತೊಂದರೆ ಕೊಡಬಾರ್ದು. ಒಂದು ವೇಳೆ ಹಾಕೋದೇ ಆದರೂ ಕೂಡ ಅತ್ಯಂತ ಕಡಿಮೆ ಡೆಸಿಬಲ್ಸಲ್ಲಿ, ಅದಕ್ಕೊಂದು ನಿರ್ದಿಷ್ಟವಾದಂಥ ಮಿತಿ ಇದೆ, ಅದರ ಒಳಗಡೆ ಹಾಕ್ಕೋಬೇಕು ಅಂತ ಆರ್ಡರ್ ಮಾಡ್ತಾರೆ. ಹಾಗೆ ಸುಪ್ರೀಂ ಕೋರ್ಟ್ ಮಾಡಿರುವ ಆದೇಶವನ್ನು ಬಹಳಷ್ಟು ಸರ್ಕಾರಗಳು ಜಾರಿಗೆ ತಂದಿಲ್ಲ. ಆದರೆ ಉತ್ತರ ಪ್ರದೇಶದ ಸರ್ಕಾರ ಸುಪ್ರೀಂ ಕೋರ್ಟ್ ಹೇಳುವುದಕ್ಕಿಂತ ಮುಂಚೆ ಈಗಾಗಲೇ ಚಾಲ್ತಿ ಇರುವ ಕಾಯ್ದೆಯನ್ನು ಬಳಸಿಕೊಂಡು ಎಲ್ಲೆಲ್ಲಿ ಈ ರೀತಿಯಾದಂಥ ಲೌಡ್ ಸ್ಪೀಕರ್ಗಳಿದಾವೋ, ಅದು ಮೇರಠ್ ಇರಲಿ, ಮೊರಾದಾಬಾದ್ ಇರಲಿ, ಲಖನೌ ಇರಲಿ, ಕಾನ್ಪುರ್ ಇರಲಿ, ಯಾವುದೇ ಊರಿರಲಿ, ಅಲ್ಲಿ ಮಸೀದಿಗಳಿಗೆ ಪೊಲೀಸರನ್ನು ನುಗ್ಗಿಸಿ ಅಲ್ಲಿಂದ ಲೌಡ್ ಸ್ಪೀಕರನ್ನು ಕೆಳಗಿಳಿಸಿದರು ಯೋಗಿ ಆದಿತ್ಯನಾಥ್ ಅವತ್ತಿನ ಕಾಲಘಟ್ಟದಲ್ಲಿ, ಇವತ್ತಲ್ಲ. ಈಗ ನಿನ್ನೆ ಸಂಭಲ್ನಲ್ಲಿ ಅಲ್ಲಿರುವಂಥ ಮಿಲಾದ್ ಸಮಿತಿ ಅಂತೇನಿದೆ, ಅದು ಮತ್ತೆ ಹೋಗಿ ಸರ್ಕಾರಕ್ಕೆ ತನ್ನ ಮನವಿಯನ್ನು ಕೊಟ್ಟಿದೆ. ಏನಂತ, ಅಲ್ಲಿರುವಂಥ ಮಸೀದಿ ಏನಿದೆಯಲ್ಲ, ಜಾಮಾ ಮಸೀದಿ, ನಾವು ಅದಕ್ಕೆ ಹರಿಹರೇಶ್ವರ ದೇವಸ್ಥಾನ ಅಂತ ಹೇಳ್ತಾ ಇದ್ದೀವಿ, ಅದ್ರ ಕುರಿತಾಗಿ ಈ ಪ್ರಕರಣ ನಡೀತಾ ಇದೆ. ಅದು ಮ್ಯಾಪಿಂಗ್, ಕಾರ್ಬನ್ ಡೇಟಿಂಗ್ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯಿತು. ಈಗ ಇಡೀ ಯಾವ ಸಂಭಲ್ ಇದೆ, ಆ ಸಂಭಲ್ನಲ್ಲಿ ಎಲ್ಲೆಲ್ಲೆಲ್ಲೆಲ್ಲಿ ದೇವಸ್ಥಾನಗಳನ್ನು ಮುಚ್ಚಿ ಮಸೀದಿ ಮಾಡಲಾಯಿತು, ಎಲ್ಲವನ್ನೂ ಒಡೆದು ಹಾಕಲಾಗಿದೆ. ಸಂಭಲ್ ಎಂಥ ತೀರ್ಥಕ್ಷೇತ್ರ ಆಗಲಿದೆ ಇನ್ನೊಂದು ವರ್ಷ 2 ವರ್ಷದಲ್ಲಿ ಅಂದರೆ, ಅದು ಅಯೋಧ್ಯೆ, ಮಥುರಾ, ಕಾಶಿ ಎಲ್ಲವನ್ನ ಮೀರಿಸಿದಂಥ ಅತ್ಯಂತ ಪ್ರಾಚೀನ ದೇಗುಲಗಳುಳ್ಳಂಥ ದೇವಾಲಯ ನಗರಿ ಆಗಲಿದೆ. ಅಷ್ಟೊಂದು ಅಲ್ಲಿ ನಿಮಗೆ ದೇವಸ್ಥಾನಗಳು ಸಿಕ್ಕಿದ್ದಾವೆ, ಅಷ್ಟೊಂದು ಅಲ್ಲಿ ನಮಗೆ ಈ ಪೌರಾಣಿಕವಾದಂಥ ಹಿನ್ನೆಲೆ ಇರುವಂಥ ಎಷ್ಟೋ ಕುರುಹಗಳು ಸಿಕ್ಕಿದ್ದಾವೆ. ನೋಡಿ, ಮುಸಲ್ಮಾನರು ದುರಾಡಳಿತ ಮಾಡೋದು ಒಂದು ಕಡೆ, ಎರಡನೇದು ಒಂದು ಧರ್ಮವನ್ನು ಹೊಸಕ್ಕೆ ಹಾಕಬೇಕು ಅನ್ನುವಂಥ ಯೋಜನೆ ಇನ್ನೊಂದು ಕಡೆ. ಹರಿಹರೇಶ್ವರ ದೇವಸ್ಥಾನ ಜಾಮಾ ಮಸೀದಿ ಮಾಡ್ಕೊಂಡಿದ್ರು. ಅದನ್ನು ಏನಿಲ್ಲ ಡೇಟಿಂಗ್ ಮಾಡಿ ಅದರ ಅಸಲಿಯತ್ ಹೇಳ್ತೀವಿ ಅಂತ ಹೋದ್ರಿ. ನಿಮ್ಮ ವರ್ಷಿಪ್ ಆ್ಯಕ್ಟ್ ಏನಿದೆ ಅದ್ರ ಪ್ರಕಾರ ಅದು ದೇವಸ್ಥಾನ ಅಥವಾ ಮಸೀದಿನೋ ತೀರ್ಮಾನ ಆಗಲಿ ಅಂತ ತೂರಾಟ ಆಯಿತು. ಈಗ ಅಲ್ಲಿ ಸತ್ಯವ್ರತ ಪೊಲೀಸ್ ಸ್ಟೇಷನ್ ಅಂತ ಪೊಲೀಸ್ ಸ್ಟೇಷನ್ ಮಾಡಿದ್ದಾರೆ. ಈಗ ರಂಜಾನ್ ಬಂದಿದೆ ಅಂಥೇಳಿ ಅದಕ್ಕೆ ಸುಣ್ಣ ಬಣ್ಣ ಬಳಿಲಿಕ್ಕೆ ಅನುಮತಿಯನ್ನು ಕೊಡಿ ಅಂತ ಮತ್ತೆ ಇವರು ಕೋರ್ಟಿನ ಬಳಿ ಹೋಗಿದ್ದಾರೆ. ಮತ್ತು ಸ್ಪೀಕರ್ ಹಚ್ಚಲಿಕ್ಕೆ ಅವಕಾಶ ಕೊಡಿ. ಯೋಗಿ ಆದಿತ್ಯನಾಥ್ ಸರ್ಕಾರ ಹೇಳುತ್ತೆ, ಹೋದ ವರ್ಷ ಸುಣ್ಣ ಬಣ್ಣ ಮಾಡಿರಿ, ಪದೇ ಪದೇ ಸುಣ್ಣ ಬಣ್ಣ ಮಾಡಬೇಕಾದಂಥ ಅಗತ್ಯತೆ ಏನೂ ಇಲ್ಲ, ಆದ್ದರಿಂದ ನಿಮಗೆ ಅನುಮತಿ ಕೊಡೋದಿಲ್ಲ. ಏನು ಮಾಡಲಿಕ್ಕಾಗತ್ತೆ? ಈಗ ಅನುಮತಿ ಕೊಡೋದಿಲ್ಲ ಅಂದಾಗ, ಯಾಕೆಂದರೆ ಮೊದಲೇದಾಗಿ ಅದು ಪ್ರಾಚ್ಯ ಇಲಾಖೆಗೆ ಸೇರಿದ್ದು. ಪ್ರಾಚ್ಯ ಇಲಾಖೆಗೆ ಸೇರಿದ ಯಾವುದೇ ಇಮಾರತ್ತು, ಕಟ್ಟಡ ಆದರೂ ಕೂಡ ಅದು ಯಥಾಸ್ಥಿತಿ ಉಳ್ಕೋಬೇಕು. ಅದರ ಏನೇ ಬದಲಾವಣೆಗಳನ್ನು ಮಾಡೋದಾಗಿದ್ದರೂ ಕೂಡ ಅದು ಮೂಲ ಸ್ವರೂಪಕ್ಕೆ ಧಕ್ಕೆ ತರಬಾರ್ದು. ಎರಡನೇದಾಗಿ ಅದನ್ನು ಮಾಡಲಿಕ್ಕೆ ಅನುಮತಿ ಕೊಡಬೇಕಾಯ್ತು ಕೇಂದ್ರ. ಇವರು ಅಲ್ಲಿವರೆಗೆ ಹೋಗೋದೇ ಅಲ್ಲ. ಒಂದೋ ಅಲ್ಲಿ ಅಲಹಾಬಾದ್ ಹೈಕೋರ್ಟ್ ಹೋಗ್ತಾರೆ, ಇಲ್ಲ ಸರ್ಕಾರದ ಬಳಿ ಹೋಗ್ತಾರೆ. ಇನ್ನು ಈ ರೋಜಾ ಸಂದರ್ಭದಲ್ಲಿ ಪ್ರತಿ ದಿವಸ 5 ಸಲ ನಮಾಜ್ ಮಾಡಬೇಕಲ್ಲ ಇವರು. ನಮಾಜ್ ಮಾಡಲಿಕ್ಕೆ ಇವ್ರದ್ದೊಂದು ದೊಡ್ಡ ಸಮಸ್ಯೆ ಏನು ಅಂದರೆ,
ಇಡೀ ಸಾರ್ವಜನಿಕ ಜಾಗಗಳೆಲ್ಲ ತಮ್ಮ ಮಸೀದಿ ಅಂತ ತಿಳ್ಕೊಂಡು ರೋಡಲ್ಲಿ ಮಸೀದಿ ಮಾಡುವಂಥ ಸಂಪ್ರದಾಯವನ್ನು ಇವರು ಮಾಡ್ಕೊಂಡ್ಬಂದಿದ್ದಾರೆ. ಉತ್ತರ ಪ್ರದೇಶದಲ್ಲಿ ನಿಮ್ಗೆ ಒಂದೇ ಒಂದು ಪ್ರದೇಶದಲ್ಲಿ ಎಲ್ಲಿಯೂ ಕೂಡ ಈ ರೀತಿ ರೋಡಲ್ಲಿ ಕೂತ್ಕೊಂಡು ನಮಾಜ್ ಮಾಡ್ತಾ ಇರುವಂಥ ಒಂದೇ ಒಂದು ದಾಖಲೆ ಕಳೆದ 2 ದಿವಸದಲ್ಲಿ ಕಾಣಿಸ್ತಾ ಇಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಯಥಾ ಪ್ರಕಾರ ಅಲ್ಲಿಯೂ ರೋಜಾ ಇರುತ್ತೆ, ಅಲ್ಲಿಯೂ ಕೂಡ ನಮಾಜ್ ಮಾಡಲೇಬೇಕು, ಅಲ್ಲಿಯೂ ಕೂಡ ಉಪವಾಸ ಇರ್ತಾರೆ, ಹಗಲೊತ್ತಲ್ಲಿ ರಾತ್ರಿ ಹೊತ್ತು ಊಟ ಮಾಡ್ತಾರೆ. ಪ್ರತಿ ಬೀದಿ ಪ್ರತಿ ರಸ್ತೆ ಕಂಡ ಕಡೆ ಇಡೀ ಟ್ರಾಫಿಕ್ಕನ್ನು ಜಾಮ್ ಮಾಡಿ ನಮಾಜನ್ನು ಮಾಡುವಂಥ ಪ್ರಕ್ರಿಯೆ ಶುರುವಾಗಿದೆ. ಎಲ್ಲ ಕಡೆ ಮೈಕ್ಗಳನ್ನು ಹಾಕಿ ಇಡೀ ಪಶ್ಚಿಮ ಬಂಗಾಳವನ್ನು ಪಾಕಿಸ್ತಾನ ಅಫ್ಘಾನಿಸ್ತಾನದ ರೀತಿಯಲ್ಲಿ ಅರಾಜಕತೆ ಸೃಷ್ಟಿ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಗೋಲ್ ಮಾರ್ಕೆಟ್ ಅಂತಿದೆ, ಆ ಗೋಲ್ ಮಾರ್ಕೆಟಲ್ಲಿ ಕಾರ್ ಇಡ್ಲಿಕ್ಕೆ ಆಗಲಾರದಷ್ಟು ಮುಸಲ್ಮಾನರ ಓಡಾಟ ಶುರುವಾಗಿದೆ. ನೋಡಿ, ಹಬ್ಬವನ್ನು ಆಚರಿಸುವುದರ ಬಗ್ಗೆ ಯಾರ್ದು ಅಭ್ಯಂತರ ಇಲ್ಲ. ಹಬ್ಬವನ್ನು ಆಚರಿಸಬೇಕು ಮತ್ತು ಸಂಭ್ರಮದಿಂದ ಆಚರಿಸಬೇಕು, ಅದರ ಬಗ್ಗೆ 2 ಮಾತಿಲ್ಲ. ಆದರೆ ನಿಮ್ಮ ಸಂಭ್ರಮ ಇತರರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಕನಿಷ್ಠ ವಿವೇಚನೆ ಇರಬೇಕಲ್ವಾ, ಸಿವಿಕ್ ಸೆನ್ಸ್ ಇರಬೇಕು, ನಾಗರಿಕ ಪ್ರಜ್ಞೆ ಇರಬೇಕಲ್ವಾ. ಅದು ಪಶ್ಚಿಮ ಬಂಗಾಳದಲ್ಲಿ ಬೇಕು ಅಂತಲೇ ಇದು ನಮ್ಮ ರಾಜ್ಯ, ನಮಗಿಷ್ಟ ಬಂದ ಹಾಗೆ ಮಾಡ್ತೀವಿ, ನಮ್ಮ ಸರ್ಕಾರ ಇದೆ ಮಮತಾ ಬೇಗಂ ಅವ್ರದ್ದು ಅಂತ ತೋರಿಸ್ಕೊಡ್ಲಿಕ್ಕಾಗಿ ಈ ರೀತಿಯಾಗಿ ಮಾಡ್ತಾರೆ. ಮುಂಚೆ ಉತ್ತರ ಪ್ರದೇಶದಲ್ಲಿ ಹಂಗೆ ಇತ್ತು. ಉತ್ತರ ಪ್ರದೇಶದಲ್ಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಈ ರಂಜಾನ್ ಮಹಿನೆ ಬಂದರೆ, ರಂಜಾನ್ ಮಾಸ ಅಲ್ಲಿಕ್ಕೆ ರಂಜಾನ್ ಮಹಿನೆ ಬಂದರೆ ನಮಾಜ್ ಆಗುವ ಸಂದರ್ಭದಲ್ಲಿ ದೇವಸ್ಥಾನದ ಗಂಟೆಗಳು ಬಾರಿಸಬಾರ್ದು ಅಂತ, ಸೌಂಡ್ ಬಂದವ್ರಿಗೆ ತೊಂದರೆ ಆಗಬಾರ್ದು ಅಂತ ಪೊಲೀಸರ ನಿಯೋಜನೆ ಮಾಡಲಾಗ್ತಾಯಿತ್ತು. ಅದಕ್ಕೆ ಪೊಲೀಸರ ಕೆಲಸ ಏನು, ಆ ಗಂಟೆಯನ್ನು ನಮಾಜ್ ಆಗುವವರೆಗೂ ಹಿಂಗೆ ಹಿಡ್ಕೊಂಡು ನಿಂತಿರ್ಬೇಕು. ಅವರು ಎಲ್ಲಿ ಗಾಳಿಗೆ ಅಲ್ಲಾಡಿಬಿಟ್ರೆ ಎಲ್ಲ ದೇವಸ್ಥಾನದಲ್ಲಿ ಪೊಲೀಸರ ನಿಯೋಜನೆ. ಕೆಲಸ ಏನು ಅಂದರೆ ಗಂಟೆ ಬಾರಿಸಿರಬಾರ್ದು ಯಾರು. ಅಂದರೆ ಇವರು ನಮಾಜ್ ಮಾಡ್ತಾರೆ ಅಂದರೆ ನಾವು ನಮ್ಮ ಏನು ಸಂಪ್ರದಾಯಗಳಿದೆ ಅದನ್ನು ಆಚರಿಸಬಾರ್ದು, ಇವರು ಮಾತ್ರ ಹಬ್ಬ ಮಾಡ್ಕೋಬೇಕು, ಇವರು ಮಾತ್ರ ತಮ್ಮ ಧಾರ್ಮಿಕ ಸಂಪ್ರದಾಯಗಳನ್ನ ನೆರವೇರಿಸಬೇಕು, ನಾವು ಮಾಡೋ ಹಾಗಿಲ್ಲ. ಒಂದು ಮಾತು ಹೇಳಿದ್ರು, ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಇದು ಯಾರು ಮುಲಾಯಂ ಸಿಂಗ್ ಯಾದವ್ ನಮ್ಮ ಕಾರ್ ಸೇವಕರನ್ನ ಗುಂಡಿಟ್ಟು ಕೊಲೆ ಮಾಡಿದರು. ನಿಮ್ಗೆ ಗೊತ್ತು, ಅದ್ರ ಬಗ್ಗೆ ಭಾಳ ದೊಡ್ಡದಾದಂಥ ಸಂಚಿಕೆಯನ್ನೇ ಮಾಡಿದ್ವಿ ನಾವು. ಪ್ರಶ್ನೆ ಕೇಳ್ತಾರೆ ಮಾಧ್ಯಮದವರು, ಮುಲಾಯಂ ಸಿಂಗ್ ಯಾದವ್ಗೆ ಈ ರೀತಿ ಅಮಾಯಕರ ಗುಂಡು ಹೊಡೆದಿದ್ದೀರಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾರೆ, ಅಗತ್ಯ ಬಿದ್ದರೆ ಮತ್ತೆ ಗುಂಡು ಹೊಡಿತೀನಿ ಅನ್ನೋದು ನಿಮ್ಗೆ ಗೊತ್ತಿರಲಿ ಅಂತ ಹೇಳಿದರು. ಯಾಕೆ ಹೇಳಿದರು ಅಂದರೆ, ಮುಲಾಯಂ ಸಿಂಗ್ ಯಾದವನನ್ನು ಸಾಕಿದ್ದೇ ಅಲ್ಲಿರುವಂಥ ಈ ರೌಡಿ ಎಲಿಮೆಂಟ್ ಮುಸಲ್ಮಾನರು ಯಾರ್ಯಾರಿದ್ರು ಅವರೆಲ್ಲ ಫಂಡಿಂಗ್ ಮಾಡ್ತಾಯಿದ್ರು. ಯಾವಾಗ ಈತ ಮಸೀಹ ಆಗಿ ಇವರನ್ನು ಸಂರಕ್ಷಣೆ ಮಾಡ್ತೀನಿ ಅಂತ ಓಪನಾಗಿ ಘೋಷಿಸ್ಕೊಂಡ್ರು, ಆವಾಗ ನೋಟ್ ಅವರು ಓಟು ಎರಡೂ ಕೊಡ್ತಾಯಿದ್ರು. ನೋಟ್ ಅವ್ರ ಓಟ್ ಅಂದ್ರೆ ಏನು, ಮತಗಳನ್ನೂ ಇವನು ಕೊಡೋದು ಮುಲಾಯಂ ಸಿಂಗ್ ಯಾದವ್ಗೆ, ನೋಟುಗಳ ರಾಶಿಯನ್ನು ಈತನಿಗೆ ಕಳಿಸ್ಕೊಡೋದು, ಪಾರ್ಟಿ ಫಂಡು. ಅಷ್ಟೇ ಅಲ್ಲ, ಅರಬ್ ರಾಷ್ಟ್ರದಿಂದ ಬ್ಲ್ಯಾಕ್ನಲ್ಲಿ ಮತ್ತು ವೈಟ್ನಲ್ಲಿ ರಾಶಿ ದುಡ್ಡು ಮುಲಾಯಂ ಸಿಂಗ್ ಯಾದವ್ ಬರ್ತಾಯಿತ್ತು. ಹೀಗೆ ಬರುವ ಮೂಲಕ ಈತ ತನ್ನ ಆಸ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹಿಂದೂಗಳ ವಿರುದ್ಧ ಪಿತೂರಿ ಮಾಡೋದು, ಆ ರೀತಿಯಾದ ಹೇಳಿಕೆಗಳನ್ನು ಕೊಡೋದು, ಇದನ್ನು ಮುಂದುವರ್ಸ್ಕೊಂಡು ಬಂದಿದ್ದರು. ಅಖಿಲೇಶ್ ಯಾದವ್ ಅದರ ಮುಂದುವರೆದಂಥ ಅಂಶ. 2012ರಲ್ಲಿ ಇದೇ ರೀತಿಯಾದಂಥ ದುರಾಡಳಿತ. ಮುಂದೆ 2017ರಿಂದ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ ಶುರುವಾಯಿತು. ಕಿಮಕ್ ಅನ್ಲಾರ್ದೆ ಈಗ ರೋಜಾ ಆಚರಣೆ ಮಾಡ್ತಾ ಇದ್ದಾರೆ ಅಲ್ಲಿರುವ ಈ ಔರಂಗಜೇಬನ ವಂಶಸ್ಥರು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.